ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭದ ಸಂಭ್ರಮ ಮನೆ ಮಾಡಿದೆ. ಮಹಾಕುಂಭ ಮೇಳದಲ್ಲಿ ಕರ್ನಾಟಕದ ನಾಗಾ ಬಾಬಾ ಕೂಡ ಇದ್ದಾರೆ. ಎಂಟೆಕ್ನ ಪದವೀಧರ ದಿಗಂಬರ್ ಕೃಷ್ಣಗಿರಿ ಮಹಾರಾಜ. ವಿವಿಗೆ ಟಾಪರ್ ಆಗಿದ್ದಂತಹ ಕೃಷ್ಣಗಿರಿ ಮಹಾರಾಜ್ ತಿಂಗಳಿಗೇನೆ 3.2 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾ ಇದ್ರು. ಆದರೆ ಆ ರೀತಿ ಕೆಲಸ ಬಿಟ್ಟು ಈಗ ಸನ್ಯಾಸತ್ವ ಸ್ವೀಕಾರ ಮಾಡಿ ಬಾಬಾ ಆಗಿದ್ದಾರೆ. ಬಾಬಾನ ಕೈ ಕೆಳಗೆ 450ಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಾ ಇದ್ರು. ಆದರೆ ಅದೆಲ್ಲವನ್ನು ಕೂಡ ತ್ಯಜಿಸಿದ್ದಾರೆ ದಿಗಂಬರ್ ಕೃಷ್ಣಗಿರಿ ಮಹಾರಾಜ್. ಮಹಾಕುಂಭ ಮೇಳ ಸ್ಥಳದಿಂದಲೇ ನ್ಯೂಸ್ ಫಸ್ಟ್ ವರದಿ ಮಾಡ್ತಾ ಬರ್ತಾ ಇದೆ. ಪ್ರಯಾಗ್ರಾಜ್ನಿಂದ ನ್ಯೂಸ್ ಫಸ್ಟ್ ಕಂಟಿನ್ಯೂಸ್ ಕವರೇಜ್ ಮಾಡೋದ್ರ ಮೂಲಕ ಆ ಎಲ್ಲ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಸೊ ಈ ಬಾಬಾರನ್ನ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಮಾತಾಡಿಸಿದ್ದಾರೆ, ನೋಡೋಣ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ 13 ಅಖಾಡಗಳು ಭಾಗವಹಿಸಿವೆ. 13 ಅಖಾಡಗಳ ಸಾಧು ಸಂತರು ಬಾಬಾಗಳು ಕೂಡ ಭಾಗವಹಿಸಿದ್ದಾರೆ. ಇವರಲ್ಲಿ ಒಬ್ಬರು ನಿರಂಜನಿ ಅಖಾಡದ ದಿಗಂಬರ್ ಕೃಷ್ಣಗಿರಿ ಮಹಾರಾಜ್ ಅವರು ಕೂಡ ಒಬ್ಬರು. ಕೃಷ್ಣಗಿರಿ ಮಹಾರಾಜ್ ಅವರು ತಾವು ಈಗ ನೋಡಬಹುದು. ಇವರೇ ಕೃಷ್ಣಗಿರಿ ಮಹಾರಾಜ್ ಅವರು, ದಿಗಂಬರ್ ಕೃಷ್ಣಗಿರಿ ಮಹಾರಾಜ್ ಅವರು. ಮುಖ್ಯವಾಗಿ ಮೈತುಂಬ ವಿಭೂತಿಯನ್ನು ಹಾಕೊಂಡಿದ್ದಾರೆ, ಕೊರಳಿಗೆ ರುದ್ರಾಕ್ಷಿಯನ್ನು ಹಾಕೊಂಡಿದ್ದಾರೆ, ಹಣೆ ಮೇಲೆ ವಿಭೂತಿಯನ್ನು ಹಾಕೊಂಡಿದ್ದಾರೆ. ಮುಖ್ಯವಾಗಿ ಇವರ ಮುಂದೆ ಈಗ ಅಗ್ನಿ ಕುಂಡದ ಮುಂದೆ ಕೂತ್ಕೊಂಡು ಧ್ಯಾನವನ್ನು ಕೂಡ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಇವರು ಯಾರು ಅಂತ ಅಂದ್ರೆ ಇವರು ನಮ್ಮ ಬೇರೆ ಯಾರು ಅಲ್ಲ, ದೂರದವರು ಕೂಡ ಅಲ್ಲ, ನಮ್ಮ ಕರ್ನಾಟಕದವರೇ, ಬೆಂಗಳೂರು ಮತ್ತು ಧಾರವಾಡದಲ್ಲಿ, ಹಾಸನದಲ್ಲಿ ಎಲ್ಲ ಕೂಡ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ, ಉನ್ನತ ಶಿಕ್ಷಣವನ್ನ ಪಡೆದಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವರು ಎಂಟೆಕ್ ನಲ್ಲಿ ಯೂನಿವರ್ಸಿಟಿಗೆ ಟಾಪರ್ ಆಗಿದ್ದಂತವರು. ಯೂನಿವರ್ಸಿಟಿಗೆ ಟಾಪರ್ ಆಗಿ ಪ್ರತಿ ತಿಂಗಳು ಕೂಡ ಲಕ್ಷಾಂತರ ರೂಪಾಯಿ ಸಂಬಳವನ್ನ ಪಡೆಯುವಂತ ಉದ್ಯೋಗದಲ್ಲೂ ಕೂಡ ಇದ್ರು. ಆದ್ರೀಗ ಅವೆಲ್ಲವನ್ನು ಕೂಡ ತ್ಯಜಿಸಿ ಸನ್ಯಾಸವನ್ನ ಸ್ವೀಕರಿಸಿದ್ದಾರೆ. ಈಗ ಅನೇಕ ವರ್ಷಗಳಿಂದ ಸನ್ಯಾಸಿಯಾಗಿ ನಿರಂಜನ ಅಖಾಡದಲ್ಲಿ ಇದ್ದಾರೆ. ಈಗ ಮಹಾಕುಂಭ ಮೇಳದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಈಗ ದಿಗಂಬರ್ ಕೃಷ್ಣಗಿರಿ ಮಹಾರಾಜ್ ಅವರೊಂದಿಗೆ ಮಾತಾಡೋಣ. ದಿಗಂಬರ್ ಕೃಷ್ಣಗಿರಿ ಮಹಾರಾಜ್ ಅವರೇ, ನಮಸ್ಕಾರ. ತಮಗೆ ನಮೋ ನಾರಾಯಣ. ತಮ್ಮ ಹೆಸರು? ದಿಗಂಬರ್ ಕೃಷ್ಣಗಿರಿ ಅಂತ ಹೇಳ್ಬಿಟ್ಟು ನಾನು ನಿರಂಜನ ಅಖಾಡದ ನಾಗಾ ಸಾಧು. ನನ್ನ ಮಾರ್ಕೆಟ್ ನಲ್ಲಿ ನನ್ನ ಎಲ್ಲರೂ ಶ್ರೀ ಬಾಬಾಗಿರಿ ಮಹಾರಾಜ್ ಅಂತ ಕರೀತಾರೆ. ಬಾಬಾಗಿರಿ ಮಹಾರಾಜ್ ಅಂತಂದ್ರೆ ನೀವು ಯು ಕ್ಯಾನ್ ಗೆಟ್ ಇನ್ ಯೂಟ್ಯೂಬ್ ಎವ್ರಿಥಿಂಗ್ ಯು ವಿಲ್ ಗೆಟ್. ತಮ್ಮ ಮೂಲ ಊರು ಯಾವುದು? ತಾವು ಏನನ್ನು ಓದಿದ್ದೀರಾ? ನಮ್ಮ ಮೂಲ ಬಂದ್ಬಿಟ್ಟು ಬಾಗೇಪಲ್ಲಿ, ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನವು. ನಾನು ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜಿನಿಂದ ಹಿಡಿದು ಆಮೇಲೆ 86 ನಾವು ಬೆಂಗಳೂರಿಗೆ ಮೈಗ್ರೇಟ್ ಆದಮೇಲೆ ನಾನು ಹಾಸನದಲ್ಲಿ ನನ್ನ ಇಂಜಿನಿಯರಿಂಗ್ ಮುಗಿಸಿದೆ. Then I completed my masters and in Dharwad. ಅಲ್ಲಿಂದ ನಾನು ಸಿವಿಲ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಒಂದು 7 ವರ್ಷಗಳ ನಾನು ಸಿವಿಲ್ ಇಂಜಿನಿಯರಿಂಗ್ ಸರ್ವಿಸ್ ಆದಮೇಲೆ ಕಾರಣಾಂತರಗಳಿಂದ ನಾನು ಕನ್ಸ್ಟ್ರಕ್ಷನ್ ಲೈನ್ಗೆ ಬಂದೆ. ಕನ್ಸ್ಟ್ರಕ್ಷನ್ ಲೈನು, ಆಮೇಲೆ ಓನ್ ಇಂಟೀರಿಯರ್ಸ್ ಮಾಡ್ತಾ ಇದ್ದೆ. ದುಡ್ಡು ಇದ್ದಷ್ಟು ಮನುಷ್ಯನಿಗೆ ಕೆಟ್ಟ ಸಹವಾಸಗಳು, ಕೆಟ್ಟ ಅಭ್ಯಾಸಗಳು ಎಲ್ಲ ಬರುತ್ತೆ. ಅದೇ ರೀತಿಯಾಗಿ ನನಗೂ ಎಲ್ಲಾ ರೀತಿಯ ಕೆಟ್ಟ ಅಭ್ಯಾಸಗಳು ಇದಾಗಿ ಆವಾಗ ನಾನು ಒಂದು ಸಲ ಡೆಹ್ರಾಡೂನ್ನ ಗ್ರಾಫಿಕ್ ಕಾಲೇಜ್ಗೆ, ಇಂಜಿನಿಯರಿಂಗ್ ಕಾಲೇಜಿನ ಸ್ಟ್ರಕ್ಚರ್ಸ್ ಮಾಡಿದ್ದು ನನ್ನ ಜೂನಿಯರು. ಅದನ್ನ ನೋಡಕ್ ನಾವು ಹೋಗಿ ಬಂದಾಗ, ವಾಪಸ್ ಬರೋವಾಗ ಐ ಹ್ಯಾವ್ ಸೀನ್ ಲಾಟ್ ಆಫ್ ಸಾಧುಸ್ ಇನ್ ದ ರಿಷಿಕೇಶ್ ಅಂಡ್ ಹರಿದ್ವಾರ್. ಒಂದು 3 ತಿಂಗಳು ನಾನು ಗೂಗಲ್ ಮಾಡಿದೆ, ಯಾರು ನಂಗೆ ರಿಪ್ಲೈ ಕೊಡಲಿಲ್ಲ. ಇವನ್ ಐ ಇಮೇಲ್ ದೇಮ್, ಜೂನಾ ಅಖಾಡ, ಗೋರಖನಾಥ್ ಅಖಾಡ ಇಬ್ರಿಗೂ ನಾನು ಮೇಲ್ ಮಾಡಿದೆ, ಯಾರು ರಿಪ್ಲೈ ಮಾಡಲಿಲ್ಲ. ಕೊನೆಗೆ ನಾನು ಒಂದು 5 ಡೇ ರಿಸೈನ್ ಮಾಡಿಬಿಟ್ಟು ಹರಿದ್ವಾರಕ್ಕೆ ಬಂದು ಹರಕೆ ಪುಡಿಲಿ ಎಲ್ಲ ಬ್ಯಾಗ್ ಸಮೇತ ಡುಕ್ಕಿ ಹೊಡೆದು ಆ ಬ್ಯಾಗ್ ನಲ್ಲೇ ಬಿಟ್ಟು ಅಲ್ಲೊಂದು ಬಟ್ಟೆ ತಗೊಂಡು ಅಲ್ಲಿಂದ ಹರಕೆ ಪುಡಿ ಫುಟ್ಪಾತ್ ಅಲ್ಲಿ 10 ದಿನ ಭಿಕ್ಷೆ ಬೆಳೆದು. ಏನಕ್ಕೆ ಅಂತಂದ್ರೆ ನನ್ನ ಸಾಮರ್ಥ್ಯವನ್ನು ನಾನು ಪರೀಕ್ಷೆ ಮಾಡ್ಕೋಬೇಕು. ಸಾಧುವಾಗಿ 450. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.